ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು, ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ಸಿ&ಆರ್ ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. ಸಿ&ಆರ್ ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು, ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ಸಿ&ಆರ್ ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. ಸಿ&ಆರ್ ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು, ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ಸಿ&ಆರ್ ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. ಸಿ&ಆರ್ ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು, ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ಸಿ&ಆರ್ ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. ಸಿ&ಆರ್ ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ,
ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. C&R ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. C&R ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘಕ್ಕೆ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. C&R ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. C&R ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘಕ್ಕೆ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. C&R ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. C&R ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘಕ್ಕೆ. ಈಗ ಬ್ಯಾಕ್ ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ಮಹಾನಗರ ಪಾಲಿಕೆ ನೌಕರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇ 26ಕ್ಕೆ ಎಲ್ಲ ಪಾಲಿಕೆಗಳು ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 7ನೇ ವೇತನ ಪರಿಷ್ಕರಣೆ ಮಾಡಿ, ಇದರ ಜೊತೆಗೆ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಧರಣಿ ಕುಳಿತುವ ಕೆಲಸ ಈಗ ಪಾಲಿಕೆಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಬಿಬಿಎಂಪಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಪಾಲಿಕೆ ಸೇರಿ 10 ಹಲವು ಪಾಲಿಕೆ ನೌಕರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. 25ನೇ ತಾರೀಕು ಮೇ 25ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಈ 10 ಪಾಲಿಕೆಯ ನೌಕರರು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ. 26ನೇ ತಾರೀಕು ಮುಷ್ಕರಕ್ಕೆ ಈಗಾಗಲೇ ಪಾಲಿಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. C&R ರೂಲ್ ಅನ್ನು ಕೂಡಲೇ ಜಾರಿಗೊಳಿಸಬೇಕು. C&R ರೂಲ್ ಅನ್ನು ಕೂಡಲೇ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ